ಹೆಲೋ ಗೆಳೆಯರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಅಂದ್ಕೊಂಡಿದ್ದೀನಿ. ಸೊ ತುಂಬ ದಿನ ಆಯಿತು, ತುಂಬ ಗ್ಯಾಪ್ ಕೊಟ್ಟ ಮೇಲೆ ಮತ್ತೆ ಬರ್ತಿದ್ದೀನಿ. ಇವತ್ತು ಆ್ಯಕ್ಚುಲಿ ನಾನು ಹೈದ್ರಾಬಾದ್ ಅಲ್ಲಿದ್ದೀನಿ ಆ್ಯಂಡ್ ಗೋಲ್ಕೊಂಡ ಫೋರ್ಟ್ ಹೋಗ್ತಿದ್ದೀನಿ. ಸೊ ನಿಮಗೆ ಗೋಲ್ಕೊಂಡ ಫೋರ್ಟ್ ಪರಿಚಯ ಮಾಡಿಸೋಣ ಅಂತ ಇವತ್ತಿನ ಈ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಗೋಲ್ಕೊಂಡ ಫೋರ್ಟ್ ಎಂಟ್ರೆನ್ಸ್ ಬಂದ ತಕ್ಷಣ ಗೈಡ್ ಸಿಕ್ಕಿದ್ರು. ಗೈಡ್ ಅಂತ ಅದೆಲ್ಲೋ ಒಂದು 7 ಮೀಟರ್ಸ್ ಜಾಗದಲ್ಲಿ ನಿಲ್ಲಿಸ್ಬಿಟ್ಟು ಚಪ್ಪಾಳೆ ಹೊಡೆದ್ರು. ಇಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ಕೇಳಲ್ಲ ಅಂತ. ಓಹ್, ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಗೋಲ್ಕೊಂಡ. ಏನು ಟೈಮಿಂಗ್ ಅಲ್ವಾ ಈ ವ್ಯೂವಿಗೂ, ಆ ಬ್ಯಾಕ್ಗ್ರೌಂಡ್ ಅವ್ರು ಪ್ರಾರ್ಥನೆ ಮಾಡ್ತಿರೋದಕ್ಕೂ, ನಾನಿವತ್ತಿಲ್ಲಿರೋದಕ್ಕೂ, ನಾನೇ ನಿಜಾಮ್ ಡೈನಸ್ಟಿಲಿ ಇದ್ದೀನೇನೋ, ಈಗ ಇದೆಲ್ಲ ನೋಡ್ಕೋತಾ ಇದ್ದೀನೇನೋ ಅಂತ ಅನ್ನಿಸ್ತಿದೆ. ಒಳ್ಳೆ ಫೀಲ್, ಒಳ್ಳೆ ವೈಬ್. ಒಳಗಡೆ ಹೋಗೋಣ. ಬಲಗಾಲಿಟ್ಟು ನಡಿ. ಬಂದ ತಕ್ಷಣ ಟ್ವಿಸ್ಟು, ಲೆಫ್ಟಿಗೆ ಹೋಗೋದಾ ರೈಟಿಗೆ ಹೋಗೋದಾ? ಲೆಫ್ಟಲ್ಲಿ ಏನೂ ಇಲ್ಲ, ರೈಟಿಗೆ ಹೋಗೋಣ. ಓಹ್, ಒಳ್ಳೆ ಸೆಟ್ಟಿಂಗ್ ಆಗ್ತಾರೆ ಗುರು ಇಲ್ಲೆಲ್ಲ. ಎಲ್ಲಿ ನೋಡಿದ್ರು ಜನಗಳಿಗೆ ಬುದ್ಧಿನೇ ಇಲ್ಲ. ಎಲ್ಲಿ ನೋಡಿದ್ರೆ ಅಲ್ಲಿ ಬಾಟಲ್ಸು, ವಿಮಲ್ ಪ್ಯಾಕೆಟ್ಸು, ಸಿಗರೇಟ್ಸು ಎಲ್ಲ ಬಿಸಾಕ್ಬಿಟ್ಟಿರ್ತಾರೆ. ಇಂಥೆಲ್ಲ ಹೆರಿಟೇಜಸ್ನ ಎಷ್ಟು ನೀಟಾಗಿ ಮೇಂಟೈನ್ ಮಾಡಬೇಕು, ಸೆನ್ಸೇ ಇಲ್ಲ ಗುರು ಯಾರಿಗೂ. ಇವಾಗ ತಾನೇ ಹೇಳಿದೆ, ಅಲ್ಲೆಲ್ಲೋ ಸಣ್ಣ ಪುಟ್ಟ ಚಿಕ್ಕ ಬಾಟಲ್ಸ್ ನೋಡ್ಬಿಟ್ಟು ಥೋ ಏನು ಗುರು ಇದು ಅನಿಸ್ತು. ಇಲ್ಲೊಂದು ಪಾಂಡ್ ಇದೆ ಗೋಲ್ಕೊಂಡದಲ್ಲಿ, ಆ ಕುಂಟೆ, ಅದ್ರೊಳಗಡೆ ನೋಡಿ ಬಾಟಲ್ ಹೆಂಗೆ ಹಾಕಿದ್ದಾರೆ ಅಂತ. ಜನ ಅಷ್ಟೇ ಗುರು, ಯಾರೋ ಒಬ್ಬ ಮಾಡ್ತಾನೆ ಅಂದರೆ ಎಲ್ಲವನ್ನೂ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಅದರಿಂದನೇ ಒಂದು ಬಾಟಲ್ಲು 100 ಬಾಟಲ್ ಆಗುತ್ತೆ, 100,000 ಆಗುತ್ತೆ. ಆಮೇಲೆ ಅಲ್ಲೊಂದು ಪಾಂಡ್ ಇದೆ ಅಂತಲೇ ಗೊತ್ತಾಗಲ್ಲ. ಸರಿ, ಇನ್ನೇನು ಮಾಡೋಣ, ಸಾಗುವ ದಾರಿಯಲ್ಲಿ ನನ್ನ ಜೀವನ. ಬನ್ನಿ ಮುಂದೆ ಏನೇನಿದೆ ನೋಡೋಣ. ಈ ಹೈದ್ರಾಬಾದ್ ಸಿಟಿ ಸರಿ ಇಲ್ಲ ಗುರು. ಯಾವ ಗಲ್ಲೀಲಿ ನೋಡಿದ್ರು, ಯಾವ ಕೆರೆ ಹತ್ರ ನೋಡಿದ್ರು, ಯಾವ ಗೇಟು, ಯಾವ ಕೋಟೆ, ಹೋ ಎಲ್ಲ ಬರೀ ಕಪಲ್ಸೇ. ಈ ಹೈದ್ರಾಬಾದಲ್ಲಿ ಸಿಂಗಲ್ಸೇ ಯಾರೂ ಇಲ್ವಾ? ಎಷ್ಟು ಜನಕ್ಕೆ ರಾಮದಾಸ್ ಜೈಲಲ್ಲಿ ಇದ್ದಿದ್ದ ಕತೆ ಗೊತ್ತಿಲ್ವೋ ನನಗಂತೂ ಗೊತ್ತಿಲ್ಲ. ಬಟ್ ಗೊತ್ತಿದ್ರೆ ಕಮೆಂಟ್ ಮಾಡಿ, ಅವ್ರು ಇದ್ದಿದ್ದು ಇದೇ ಜೈಲಲ್ಲಿ.
ಫಿರಂಗಿ ಮೇಲೆ ಯಾವುದಾದ್ರು ಭಾಷೆನಲ್ಲಿ ಬರೆದಿದ್ದಾರೆ. ಭಾಷೆ ನನಗಂತೂ ಗೊತ್ತಿಲ್ಲ, ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಸೊ ಹೇಗನ್ನಿಸ್ತು ಇವತ್ತಿನ ವಿಡಿಯೋ? ಚೆನ್ನಾಗಿದೆ ಅಲ್ಲ? ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. Like and subscribe.